ಕಳೆದ ಮಂಗಳವಾರ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕರ ದಾಳಿಯಲ್ಲಿ ಅನೇಕ ಅಮಾಯಕರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಪಾಕಿಸ್ತಾನದ ಮೇಲಿನಂತಹ ದ್ವೇಷ ಇನ್ನೂ ಜಾಸ್ತಿ ಆಗಿದೆ. ಪಾಕಿಸ್ತಾನದಿಂದ ಪದೇ ಪದೇ ಭಯೋತ್ಪಾದನಾ ದಾಳಿಗಳು ನಡೀತಾ ಇದೆ. ಎಷ್ಟು ಅಂತ ಭಾರತ ಇದನ್ನೆಲ್ಲ ಸಹಿಸಿಕೊಂಡು ಕೂತ್ಕೊಳ್ಳುತ್ತೆ. ಭಾರತ ಮತ್ತು ಪಾಕ್ ನಡುವೆ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ವ್ಯವಹಾರಗಳು ಇದೆ. ಅದು ಕೂಡ ತಲೆಯಲ್ಲಿ ಇರಬೇಕಲ್ವಾ? ನಮಗೆ ಅಂದ್ರೆ ಭಾರತದವರಿಗೆ ಪಾಕಿಸ್ತಾನದಿಂದ ಅದೇನನ್ನೂ ಕೂಡ ಖರೀದಿ ಮಾಡ್ಕೊಂಡು ಬರಬೇಕು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಆದರೆ ಪಾಕಿಸ್ತಾನಕ್ಕೆ ನೀರಿನಿಂದ ಹಿಡಿದು ಎಲ್ಲಾ ವಸ್ತುಗಳಿಗೂ ಕೂಡ ಭಾರತದ ಅವಲಂಬನೆ ಜಾಸ್ತಿ ಇದೆ. ಇವರು ಇಷ್ಟ ಬಂದಂಗೆ ಭಯೋತ್ಪಾದಕರನ್ನ ಬೆಳೆಸಿ ಅವರಿಗೆ ತುತ್ತ ಹಾಕಿ ಅನ್ನ ತಿನ್ನಿಸಿ ಹೋಗಿ ಭಾರತಕ್ಕೆ ಅಂತ ಕಳಿಸ್ಕೊಟ್ರೆ ಅವರು ಇಲ್ಲಿ ಬಂದು ಅನಾಹುತಗಳನ್ನ ಮಾಡಿ ಅಮಾಯಕರ ಜೀವವನ್ನ ತೆಗೆದ್ರೆ ನಮಗೆ ಉರಿಯೋದಿಲ್ವಾ? ಪಾಕಿಸ್ತಾನ ಮಾಡಿದಂತಹ ಕೆಲಸಕ್ಕೆ ಶಿಕ್ಷೆಯನ್ನ ಕೊಡಲೇಬೇಕು. ಈಗ ಪಹಲ್ಗಾಮ್ನಲ್ಲಿ ನಡೆದಂತಹ ಆ ಒಂದು ಅಮಾಯಕರ ಸಾವಿಗೆ ಲಷ್ಕರ್ ಎನ್ನುವಂತಹ ಭಯೋತ್ಪಾದಕರ ಸಂಘ ಹೊಣೆ ಮಾಡಿಕೊಂಡಿದೆ. ಅದು ಪಾಕಿಸ್ತಾನದಲ್ಲೇ ಇದೆ. ಪಾಕಿಸ್ತಾನಕ್ಕೆ ನಮ್ಮಿಂದ ಒಂದಿಷ್ಟು ವಸ್ತುಗಳು ರಫ್ತಾಗುತ್ತೆ. ಅದರ ಬಗ್ಗೆ ಯೋಚನೆನೇ ಮಾಡಿಲ್ಲ ಪಾಕಿಸ್ತಾನ. ಎಸ್, ಪಾಕಿಸ್ತಾನಕ್ಕೆ ಅದು ಯಾವ ವಸ್ತುಗಳು ರಫ್ತಾಗುತ್ತೆ, ಅಲ್ಲಿಂದ ಯಾವ ವಸ್ತುಗಳು ಆಮದಾಗುತ್ತೆ ಎನ್ನುವುದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ನಾನು ಕಾವ್ಯ ಹೆಗಡೆ. ಪಾಕಿಸ್ತಾನದಿಂದ ಆಮದು ಮಾಡಿಕೊಳ್ಳುವಂತಹ ತಾಜಾ ಹಣ್ಣುಗಳು, ಸಿಮೆಂಟ್, ಪೆಟ್ರೋಲಿಯಂ ಉತ್ಪನ್ನ ಮತ್ತು ಖನಿಜ ಅದಿರಿನ ಮೇಲೆ ಭಾರತ ದೇಶ 200% ಸುಂಕವನ್ನ ವಿಧಿಸುತ್ತೆ. ಯಾಕೀಗಾಯ್ತು ಅಂತಂದ್ರೆ ಪುಲ್ವಾಮಾ ದಾಳಿ ಆಯ್ತಲ್ಲ 2019ರಲ್ಲಿ ಆಗಿದ್ದಂತಹ ವಿಚಾರ ಇದು. ಯಾವಾಗ ಪಾಕಿಸ್ತಾನ ಹೇಳದೆ ಕೇಳದೆ ತಮಗಿಷ್ಟ ಬಂದ ಹಾಗೆ ದಾಳಿಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತೋ, ಆಗ ಅವರಿಗೆ ಇಲ್ಲಿಂದ ಕಳಿಸುವಂತಹ ವಸ್ತುಗಳು ಕೂಡ ಅಷ್ಟೊಂದು ಹೋಗ್ತಾ ಇರಲಿಲ್ಲ, ಸ್ಟಾಪ್ ಆಗುತ್ತೆ. ಆ ಒಂದು ಕಾರಣಕ್ಕೆ ಅವರು ಇಂಡೈರೆಕ್ಟ್ ಆಗಿ ಭಾರತದ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಎಸ್, ಉದಾಹರಣೆಗೆ ನಾವು ಸೌದಿಗೆ ಯಾವ್ದಾದ್ರು ವಸ್ತುಗಳನ್ನ ಕಳಿಸಿದ್ವಿ ಅಂತ ತಿಳ್ಕೊಳ್ಳಿ. ಸೌದಿ ಅರೇಬಿಯಾದಿಂದ ಪಾಕಿಸ್ತಾನ ಆ ವಸ್ತುಗಳನ್ನ ತೆಗೆದುಕೊಳ್ಳುತ್ತೆ. ಅದು ಕೂಡ ಭಾರತದ ವಸ್ತುಗಳನ್ನೇ ತೆಗೆದುಕೊಳ್ಳುತ್ತೆ. ಅಂತಂದ್ರೆ ನಮ್ಮ ವಸ್ತುಗಳು ಆ ವಸ್ತುಗಳನ್ನ ಡೈರೆಕ್ಟ್ ಆಗಿ ನಮ್ಮ ಹತ್ರ ತೆಗೆದುಕೊಳ್ಳದೆ ಇಂಡೈರೆಕ್ಟ್ ಆಗಿ ನಮ್ಮ ವಸ್ತುಗಳನ್ನೇ ಪಾಕಿಸ್ತಾನ ಬಳಕೆ ಮಾಡಿಕೊಳ್ತಾ ಇದೆ. ಪಾಕಿಸ್ತಾನದಿಂದ ಆಮದು ಮಾಡಿಕೊಳ್ಳುವಂತಹ ತಾಜಾ ಹಣ್ಣು, ಸಿಮೆಂಟ್, ಪೆಟ್ರೋಲಿಯಂ ಉತ್ಪನ್ನ ಹಾಗೂ ಖನಿಜ ಅದಿರಿನ ಮೇಲೆ ಭಾರತ 200% ಸುಂಕವನ್ನ ವಿಧಿಸುತ್ತೆ. ಯಾವಾಗ ಪುಲ್ವಾಮಾ ದಾಳಿ ಆಗುತ್ತಲ್ಲ ಆ ಒಂದು ವಿಚಾರವಾಗಿ, ಅಂದ್ರೆ ಭಾರತ ಡೈರೆಕ್ಟ್ ಆಗಿ ಹೇಳ್ತಾ ಇದೆ, ಪಾಕಿಸ್ತಾನ ನೀನು ಕಳಿಸುವಂತಹ ವಸ್ತು ಏನಿದೆಯಲ್ಲ ಅದು ನಮಗ್ ಬೇಡ, ನಾವು ಬೇರೆ ಕಡೆಯಿಂದನೂ ಅದನ್ನ ಆಮದು ಮಾಡ್ಕೊಳ್ತೇವೆ, ನಿಮಗೆ ನಮ್ಮ ರಫ್ತಿನ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಪುಲ್ವಾಮಾ ದಾಳಿ ಯಾವಾಗ ಆಯ್ತೋ ಪುಲ್ವಾಮಾ ದಾಳಿಯಲ್ಲೇ ಭಾರತ ಉತ್ತರವನ್ನ ಕೊಟ್ಟಿದೆ. ಆದ್ರೂ ಕೂಡ ಬಿಖಾರಿ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿರೋ ತರ ಇಲ್ಲ. ಅಂಕಿಅಂಶಗಳ ಪ್ರಕಾರ ಹೇಳೋದಾದ್ರೆ 2017-18ರಲ್ಲಿ ಆ ಒಂದು ದೇಶವು ಅಂದ್ರೆ ಪಾಕಿಸ್ತಾನವು ಭಾರತಕ್ಕೆ 4,170 ಕೋಟಿ ಮೌಲ್ಯದ ಸರಕುಗಳನ್ನ ರಫ್ತು ಮಾಡಿತ್ತು. ಎಸ್, ನಮ್ಮ ಭಾರತ 2017-18ರಲ್ಲಿ 4,170 ಕೋಟಿ ರೂಪಾಯಿ ಮೌಲ್ಯದ ಸರಕುಗಳನ್ನ ರಫ್ತು ಮಾಡಿತ್ತು. ಆಗ ಎಷ್ಟೇ ಭಯೋತ್ಪಾದಕರು ಬಂದು ಭಾರತಕ್ಕೆ ತೊಂದರೆಯನ್ನ ಕೊಟ್ಟರೂ ಕೂಡ, ಎಷ್ಟೋ ಭಯೋತ್ಪಾದನಾ ಚಟುವಟಿಕೆಗಳು ಭಾರತದಲ್ಲಿ ನಡೆದ್ರೂ ಕೂಡ ಭಾರತ ಸೈಲೆಂಟ್ ಆಗಿತ್ತು. ಆದರೆ ಎಷ್ಟು ಅಂತ ಸಹಿಸಿಕೊಳ್ಳುತ್ತೆ? ನಮ್ಮ ಸೈನಿಕರನ್ನೇ ಕೊಲ್ಲುವಂತಹ ಮನಸ್ಥಿತಿಯನ್ನ ಇಟ್ಕೊಂಡಿದ್ದವರು, ಕೇಳದೆ
ಈ ಒಂದು ಪುಲ್ವಾಮಾ ಅಟ್ಯಾಕ್ ಮಾಡಿದ್ದಂತಹ ಪಾಪಿಗಳನ್ನ ಅದು ಹೇಗೆ ಸಹಿಸಿಕೊಳ್ಳುತ್ತೇವೆ ನಮ್ಮ ಭಾರತ? ಆ ಒಂದು ಕಾರಣಕ್ಕೆ ಪುಲ್ವಾಮಾ ದಾಳಿ ಆದ ನಂತರ ಎಲ್ಲವೂ ಕೂಡ ಸ್ಟಾಪ್ ಆಗಿದೆ. 1996ರಲ್ಲಿ ಒಂದು ಘಟನೆ ನಡೆಯುತ್ತೆ. ಏನು 1996ರಲ್ಲಿ ಭಾರತವು ಆ ಒಂದು ದೇಶಕ್ಕೆ ಅಂದರೆ ಪಾಕಿಸ್ತಾನಕ್ಕೆ ಪರಮಾಪ್ತ ರಾಷ್ಟ್ರದ ಸ್ಥಾನವನ್ನ ನೀಡಿತ್ತು. ಆದ್ರೆ ಅದನ್ನ ಇದು ಉಳಿಸ್ಕೊಂಡಿರ್ಲಿಲ್ಲ. 1996ರ ವಿಚಾರದಲ್ಲಿ ಮಾತನಾಡೋದಾದ್ರೆ ಭಾರತವು ಪರಮಾಪ್ತ ರಾಷ್ಟ್ರದ ಸ್ಥಾನದಲ್ಲಿ ಪಾಕಿಸ್ತಾನವನ್ನ ಇರಿಸಿತ್ತು. ನೀಚ ನಿಕೃಷ್ಟ ಪಾಕಿಸ್ತಾನಕ್ಕೆ ಅದನ್ನ ಉಳಿಸ್ಕೊಂಡು ಹೋಗಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಎಲ್ಲಿಂದ ತರಿಸ್ಕೊಳ್ತಾರೆ ವಸ್ತುಗಳನ್ನ? ಬೇರೆ ದೇಶಗಳಿಗೆ ಸುಂಕವನ್ನ ಕಟ್ಟಬೇಕಾಗುತ್ತೆ, ತುಂಬಾ ಸುಂಕಗಳನ್ನ ಕಟ್ಟಬೇಕಾಗುತ್ತೆ. ಪಾಕಿಸ್ತಾನ ಅದೆಷ್ಟೇ ತೊಂದರೆಯನ್ನ ಕೊಟ್ಟರೂ ಕೂಡ ಭಾರತ ಸೈಲೆಂಟ್ ಆಗಿತ್ತು ಎಲ್ಲಿವರೆಗೆ? ಟಿಲ್ ಪುಲ್ವಾಮಾ ದಾಳಿ ಆಗೋವರೆಗೂ ಕೂಡ ಸಹನೆ ಕಳೆದುಕೊಂಡಿದೆ ಪುಲ್ವಾಮಾ ದಾಳಿಯಲ್ಲಿ ಭಾರತ. ಅದಕ್ಕೆ 200ರಷ್ಟು ಸುಂಕವನ್ನ ಏರಿಕೆ ಮಾಡುತ್ತೆ. 2012ರಲ್ಲಿ ಪಾಕಿಸ್ತಾನ ಭಾರತಕ್ಕೆ ಪರಮಾಪ್ತ ರಾಷ್ಟ್ರ ಸ್ಥಾನಮಾನವನ್ನ ಘೋಷಣೆ ಮಾಡಿತ್ತು. ಯಾವಾಗ? 2012ರಲ್ಲಿ. ಆದ್ರೆ ಅಲ್ಲಿನಂತಹ ವಿಪಕ್ಷಗಳ ತೀವ್ರ ವಿರೋಧದಿಂದ ಈ ಘೋಷಣೆಯನ್ನ ಹಿಂಪಡೆಯಲಾಯಿತು. ಯಾಕೆ ಪರಮಾಪ್ತ ದೇಶ ಅಂತ ಹೇಳಿತ್ತು ಅಂತಂದ್ರೆ ಇವ್ರು ಕಂಡಲ್ಲಿ ಗುಂಡಾರಿಸ್ತಾರೆ ಅನ್ನುವಂತ ಕಾರಣಕ್ಕಲ್ಲ ಪರಮಾಪ್ತ ದೇಶ ಅಂತ ಹೇಳಿದ್ದು. ಆಮದು ರಫ್ತು, ಟ್ರೇಡ್, ವ್ಯಾಪಾರ ವಹಿವಾಟು ಆ ವಿಚಾರವಾಗಿ ಪರಮಾಪ್ತ ಅಂತ ಹೇಳಿದ್ದಂತಹ ಭಾರತ ತದನಂತರ ಆ ಒಂದು ಪಟ್ಟಿಯಿಂದ ಕೈ ಬಿಡಬೇಕಾಯ್ತು. ಯಾಕೆ? ಪಾಕಿಸ್ತಾನದ ಉಪದ್ರ ಆದ್ರೂ ನಿಲ್ಲಲಿಲ್ಲ. ಎಷ್ಟು ಮಾಡಿದ್ರು ಪಾಕಿಸ್ತಾನ ತನ್ನ ರೂಪವನ್ನ ತೋರಿಸ್ತಾನೆ ಹೋಯ್ತು. ನೀವು ನಂಬ್ತಿರೋ ಬಿಡ್ತಿರೋ 2014ರಿಂದ ಹಿಡಿದು ಮೋದಿ ಸರ್ಕಾರವೇ ಆಗಿದ್ದು. 2014 ಹಾಗೆ 2015, 16, 17, 18, 19 ಬಿಟ್ಟು ಬಿಡಿ, 4 ವರ್ಷ. 2014, 2015, 2016, 2017 4 ವರ್ಷ ನಮ್ಮ ಕಡೆಯಿಂದ ರಫ್ತಾಗಿದೆ, ಆ ಕಡೆಯಿಂದ ಆಮದಾಗಿದೆ. ಅಂದರೆ ಭಾರತದಿಂದ ಹಲವಾರು ಸಾಮಗ್ರಿಗಳು, ವ್ಯಾಪಾರ ವಹಿವಾಟುಗಳು ಕರೆಕ್ಟ್ ಆಗಿ ಹೋಗಿದೆ. ಪಾಕಿಸ್ತಾನದಿಂದಲೂ ಸರಿಯಾಗಿ ಬಂದಿದೆ. ಹಾಗಂತ ಹೇಳಿದ್ರೆ 2014, 15, 16, 17ರಲ್ಲಿ ಯಾವುದೇ ಭಯೋತ್ಪಾದನಾ ಚಟುವಟಿಕೆಗಳು ನಡೆದಿಲ್ವಾ ಅಂತಂದ್ರೆ ನಡೆದಿದೆ. ಪಾಕಿಸ್ತಾನಕ್ಕೆ ಸುಮ್ಮನೆ ಇರೋಕೆಲ್ಲ ಬರುತ್ತೆ? ಎಷ್ಟೇ ಸಹಾಯ ಮಾಡಿದ್ರೂ ಕೂಡ ಅದು ತನ್ನ ಬುದ್ಧಿ ಬಿಡುತ್ತಾ? ತನ್ನ ಬುದ್ಧಿ ಬಿಡೋದಿಲ್ಲ. ಆದ್ರೂ ಕೂಡ ಭಾರತ ಸಹಿಸಿಕೊಳ್ಳುತ್ತೆ. ಯಾವಾಗ ಪುಲ್ವಾಮಾ ದಾಳಿ ಆಗುತ್ತೋ ಆಗ ಭಾರತದ ಈ ಸಹನೆಯ ಕಟ್ಟೆ ಇದೆಯಲ್ಲ ಅದು ಒಡೆದು ಹೋಗುತ್ತೆ. ನೀವು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಒಂದ್ಸಲ, ಸ್ಕ್ರೀನ್ ಮೇಲೆ ನೋಡಿ, ಅಲ್ಲಿರುವಂತಹ ಗ್ರಾಫ್ಟ್ಗಳನ್ನ ನೋಡಿ, ಅದು ಹೇಗಿದೆ ಅಂತ ನೋಡಿ. 2017, 2014, 15, 16ನಲ್ಲಿ ಆ ಒಂದು ಆಮದು ಮತ್ತು ರಫ್ತು ಎಷ್ಟಿತ್ತು ಅನ್ನೋದು ಗೊತ್ತಾಗುತ್ತೆ. 2019ರಿಂದ ಈಚೆಗೆ 2025ರವರೆಗೆ ಈಗ ಹೇಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದಂತಹ ಉಗ್ರರ ದಾಳಿಯಿಂದ ಭಾರತ ಪಾಕಿಸ್ತಾನದ ಜೊತೆಗಿನ ಸಂಬಂಧವನ್ನ ಕಡಿದುಕೊಳ್ಳುತ್ತೆ. ಪುಲ್ವಾಮಾ ದಾಳಿಯಿಂದ ಆಲ್ಮೋಸ್ಟ್ ಆಲ್ ಕಡಿತಗೊಂಡಿತ್ತು ಪಾಕಿಸ್ತಾನದ ಸಂಬಂಧ. ಆದರೆ ಈಗ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಈ ಒಂದು ಕೃತ್ಯಕ್ಕೆ ಪಾಕಿಸ್ತಾನದ ಜೊತೆಗಿನ ಸಂಬಂಧವನ್ನ ಕಳೆದುಕೊಳ್ಳುತ್ತೆ. ಯಾರ್ಯಾರು ಪಾಕಿಸ್ತಾನದಿಂದ ಈ ಕಡೆ ಬಂದಿದ್ದೀರೋ ಅವರೆಲ್ಲ ಸುಮ್ಮನೆ ಹೋಗಿ ಪಾಕಿಸ್ತಾನಕ್ಕೆ ಅಂತ ಭಾರತ ಘೋಷಣೆ ಮಾಡುತ್ತೆ. ಇದರಲ್ಲಿ ಅಟ್ಟಾರಿ ಗಡಿ ಕೂಡ ಬಂದ್ ಮಾಡಲಾಗಿದೆ. ಆ ಮಾರ್ಗದ ಮೂಲಕ ನಡೀತಿದ್ದಂತಹ ವ್ಯಾಪಾರ ವ್ಯವಹಾರಗಳು ಸಂಪೂರ್ಣವಾಗಿ ಸ್ಥಗಿತಗೊಳ್ಳಲಿದೆ ಅಂತ ಹೇಳಿದೆ ಭಾರತ. ಇದ್ದಿದ್ದ ಒಂದು ಮಾರ್ಗವೂ ಕೂಡ ಈಗ ಪಾಕಿಸ್ತಾನಕ್ಕೆ ಇಲ್ಲದಂತಾಗಿದೆ. ಪಾಕಿಸ್ತಾನಕ್ಕೆ ನಮ್ಮಿಂದ ಬೇಕಾಗಿದ್ದಂತಹ ವಸ್ತುಗಳನ್ನ ಅವರು ಜಾಸ್ತಿ ಸುಂಕ ಕೊಟ್ಟು ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ಬೇಕೀಗ. ವ್ಯಾಪಾರ ವಹಿವಾಟುಗಳು ಸತ್ತೇ ಹೋಯ್ತು ಈಗ ಭಾರತ ಹಾಗೂ ಪಾಕಿಸ್ತಾನದ ನಡುವೆ. ಹಾಗಾಗಿ ಪಾಕಿಸ್ತಾನ ಕೊಬ್ಬಿಂದ ಹೇಳ್ಕೊಳ್ಳೋದೇನ್ ಬೇಡ, ನಮ್ಮಿಂದನೂ ನಿಮಗ್ ಬೇಡ, ನೀವು ಕಳಿಸುವಂತಹ ಸಿಮೆಂಟ್, ಪೆಟ್ರೋಲಿಯಂ ಎಲ್ಲವನ್ನೂ ಕೂಡ ಭಾರತ ಬೇರೆ ದೇಶದಿಂದ ತರಿಸುವಂತಹ ಪ್ರಯತ್ನಗಳನ್ನ ಮಾಡುತ್ತೆ.
2024-25ನೇ ಆರ್ಥಿಕ ವರ್ಷದ ಏಪ್ರಿಲ್ನಿಂದ ಜನವರಿವರೆಗೆ ಭಾರತ ಒಟ್ಟು ರಫ್ತು ವ್ಯಾಪಾರ ಮೌಲ್ಯ 68.27 ಲಕ್ಷ ಕೋಟಿ ಆಗಿದೆ. ಇದೇ ಅವಧಿಯಲ್ಲಿ ಪಾಕಿಸ್ತಾನಕ್ಕೆ 3,820 ಕೋಟಿ ಮೌಲ್ಯದ ಸರಕುಗಳು ರಫ್ತು ಮಾಡಲಾಗಿದೆ. ಇಲ್ಲಿಂದ ರಫ್ತು ಮಾಡಲಾಗಿದೆ. ನೀವು ಲೆಕ್ಕ ಹಾಕಿ 68.27 ಲಕ್ಷ ಕೋಟಿ ಅಂತಂದ್ರೆ ಅದೆಷ್ಟು ರಫ್ತು ಮಾಡಿದೆ ಭಾರತ ಪಾಕಿಸ್ತಾನಕ್ಕೆ ಅಂತ. ಯಾವುದೋ ಒಂದು ದೇಶ ಯುದ್ಧವನ್ನ ಘೋಷಣೆ ಮಾಡಿದೆ, ಅದಕ್ಕೆ ಯುದ್ಧ ಬೇಕು ಅಂತಂದ್ರೆ ಮೊದಲು ಹೊಡೆತ ತಿನ್ನುವುದೇ ಅವರ ಆರ್ಥಿಕತೆ. ಪಾಕಿಸ್ತಾನಕ್ಕೆ ಸುಮ್ಮನೆ ಇರೋಕ್ಕಾಗಲ್ಲ. ಭಯೋತ್ಪಾದಕರನ್ನ ತಗೊಳ್ಳಿ ತಿನ್ನಿ ಅಂತ ಹೇಳಿ ಊಟ ಮಾಡಿಸಿ ಬೆಳೆಸಿದ್ದಕ್ಕೆ ಈಗ ಅವರ ಆರ್ಥಿಕ ಪರಿಸ್ಥಿತಿಯ ಮೇಲೆ ಅದೆಂತ ಪರಿಣಾಮ ಬಿದ್ದಿದೆ ನೋಡಿ. ಇದೇ ಅವಧಿಯಲ್ಲಿ ಭಾರತಕ್ಕೆ ಅಲ್ಲಿಂದ 3.58 ಕೋಟಿ ಮೌಲ್ಯದ ಸರಕು ಆಮದು ಆಗಿದೆ. ನಮ್ಮ ಸರಕು ಅಂದ್ರೆ ಭಾರತಕ್ಕೆ ಪಾಕಿಸ್ತಾನದಿಂದ ಬಂದಂತಹ ಸರಕು ಸಾಮಗ್ರಿಗಳ ಬೆಲೆಯನ್ನ ಹೇಳ್ತಾ ಇದ್ದೀನಿ, ಯಾವ ಮೌಲ್ಯದ ಬಂದಿದೆ ಅಂತ. 3.58 ಕೋಟಿ ಮೌಲ್ಯದ ಸರಕು ಸಾಗಾಣಿಕೆ ಆಮದು ಆಗಿದೆ ಅಷ್ಟೇ. ಆದರೆ ಪಾಕಿಸ್ತಾನ ನಮ್ಮಿಂದ ತೆಗೆದುಕೊಂಡು ಹೋಗಿರೋದು 68.27 ಲಕ್ಷ ಕೋಟಿ ಮೌಲ್ಯದ್ದು. ಹಾಗೆ ಪಾಕಿಸ್ತಾನ ಒಂದು ಅವಧಿಯಲ್ಲಿ 3,820 ಕೋಟಿ ಮೌಲ್ಯದ ಸರಕುಗಳನ್ನ ರಫ್ತು ಮಾಡಿದೆ. ನಾವು ಆಮದು ಮಾಡಿಕೊಂಡಿದ್ದಂತಹ ಸಂಖ್ಯೆ ಕಮ್ಮಿ ಆಗಿದೆ. ಪಾಕಿಸ್ತಾನದಲ್ಲಿ ಅದೇನಿರುತ್ತೆ ನೀವೇ ಹೇಳಿ. 2023-24ರಲ್ಲಿ ಭಾರತ 10,000 ಕೋಟಿ ಮೌಲ್ಯದ ಸರಕನ್ನ ರಫ್ತು ಮಾಡಿದ್ರೆ 24.57 ಕೋಟಿ ಮೌಲ್ಯದ ಸರಕುಗಳನ್ನ ಆಮದು ಮಾಡಿಕೊಂಡಿದೆ. ಇನ್ನೊಮ್ಮೆ ಹೇಳ್ತೀನಿ ವೀಕ್ಷಕರೇ, 2023-24ರ ಇಸವಿಯಲ್ಲಿ ಭಾರತ 10,000 ಕೋಟಿ ಮೌಲ್ಯದ ಸರಕನ್ನ ಈ ಕಡೆಯಿಂದ ಕಳಿಸಿದೆ. ಆ ಕಡೆಯಿಂದ 24.57 ಕೋಟಿ ಮೌಲ್ಯದ ಸರಕನ್ನ ಆಮದು ಮಾಡಿಕೊಂಡಿದೆ. ಭಾರತದಿಂದ ದುಬೈ ಬಂದರಿನ ಮೂಲಕ ಪಾಕಿಸ್ತಾನಕ್ಕೆ ಹೆಚ್ಚಾಗಿ ಉತ್ಪಾದನೆಗಳು ರವಾನೆ ಆಗ್ತಾ ಇದೆ. ಪಾಕಿಸ್ತಾನಕ್ಕೆ ಈಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕಾಲು ಕೆದರ್ಕೊಂಡು ಜಗಳಕ್ಕೆ ಬಂದಿದ್ದೀರಾ. ಸಿಂಧೂ ನದಿಯ 80% ಅನ್ನ ನೀವೇ ಯೂಸ್ ಮಾಡ್ಕೊಳ್ತಾ ಇದ್ದೀರಾ. ಸಿಂಧೂ ನದಿಯ ಉಗಮ ಸ್ಥಾನ ವೀಕ್ಷಕರೇ ಭಾರತವೇ. ಹರಿದು ಹೋಗಿದ್ದು ಪಾಕಿಸ್ತಾನದಲ್ಲಿ. ಈಗ ಪಾಕಿಸ್ತಾನ ಜಗಳ ಮಾಡಿಕೊಂಡಿದೆ. ಭಯೋತ್ಪಾದಕರನ್ನ ಮುಂದೆ ಚೂ ಬಿಟ್ಟಿರೋ ಕಾರಣದಿಂದ ಅವ್ರಿಗೆ ತೊಳ್ಕೊಳ್ಳೋಕ್ಕೂ ಈಗ ನೀರು ಸಿಗೋದಿಲ್ಲ. ಅಲ್ಲಿರುವಂತಹ ಜನರ ಪರಿಸ್ಥಿತಿ ಏನಾಗಿರಬೇಡ. ಸುಮ್ಮನೆ ಭಾರತವನ್ನ ಯಾಕೆ ಕೆಣಕ್ತೀರಾ? 2024-25ನೇ ಆರ್ಥಿಕ ವರ್ಷದ ಏಪ್ರಿಲ್ನಿಂದ ಜನವರಿಯವರೆಗೆ ದೇಶದಿಂದ ರಾಸಾಯನಿಕಗಳು ಮತ್ತು ಔಷಧ ಉತ್ಪನ್ನಗಳು ಹೆಚ್ಚಿನ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ರಫ್ತಾಗಿದೆ. 2024-25ರಲ್ಲಿ ಆ ಒಂದು ವರ್ಷದಲ್ಲಿ ಏಪ್ರಿಲ್ನಿಂದ ಜನವರಿಯವರೆಗೆ ಎಲ್ಲ ಮೂಲಭೂತ ಬೇಕಾಗಿರುವಂತದ್ದೇ. ಔಷಧಿ ಉತ್ಪನ್ನಗಳು ಬೇಕು. ಪಾಕಿಸ್ತಾನದಲ್ಲಿ ಔಷಧಿ ಉತ್ಪನ್ನಗಳು ಇಲ್ಲ. ಅಲ್ಲಿ ನಾವೇ ಕಳಿಸಿಕೊಡ್ತಾ ಇದ್ವಿ. ರಾಸಾಯನಿಕಗಳು ಕೂಡ ನಾವೇ ಕಳಿಸಿಕೊಡ್ತಾ ಇದ್ವಿ. ಆದ್ರೂ ಕೂಡ ಗಾಂಚಾಲಿ ಮಾಡಿಕೊಂಡು ಪಹಲ್ಗಾಮ್ನಲ್ಲಿ ರಕ್ತದ ಕುಳಿಯನ್ನ ಹರಿಸಿದ್ದೀರಾ. ಈಗ ನಿಮಗೆ ಔಷಧ ಬೇಕು ಅಂದ್ರೆ ನಾವು ಬೇರೆ ದೇಶಕ್ಕೆ ಮಾರಿರ್ತೀವಿ, ಬೇರೆ ದೇಶಕ್ಕೆ ಕಳಿಸಿರ್ತೀವಿ, ಅವರಿಂದ ತೆಗೆದುಕೊಳ್ಬೇಕು. ಬೇಕಾ ಇವೆಲ್ಲ? ಸುಮ್ಮನೆ ಕೂತ್ಕೊಂಡಿದ್ರೆ ಆರಾಮಾಗಿ ನಡ್ಕೊಂಡು ಹೋಗ್ತಿತ್ತಲ್ವಾ? ವ್ಯಾಪಾರ ವಹಿವಾಟಿನ ಮೇಲೂ ಕೂಡ ಚಪ್ಪಡಿ ಕಲ್ಲು ಎಳ್ಕೊಂಡಿದ್ದೀರಾ. ಒಟ್ಟು ರಟ್ಟಿನ ಪೈಕಿ ಇವುಗಳ ಪಾಲು 60% ಇದೆ. ಸಕ್ಕರೆ, ತರಕಾರಿ, ಕಾಫಿ, ಟೀ, ಸಾಂಬಾರ್ ಪದಾರ್ಥ, ದ್ವಿದಳದ ಎಲ್ಲವೂ ಕೂಡ ದಿನನಿತ್ಯದ ಬಳಕೆಯಲ್ಲಿ ಬೇಕೇ ಬೇಕು. ಈಗ ಭಾರತ ರಫ್ತು ಮಾಡ್ತಾ ಇಲ್ಲ. ಪಾಕಿಸ್ತಾನದ ಪರಿಸ್ಥಿತಿ ಏನು? ಬೇಕಿತ್ತ? ಉಗ್ರರನ್ನ ಬೆಳೆಸುವಂತಹ ಕೃತ್ಯ ಬೇಕಿತ್ತ? ಭಾರತಕ್ಕೆ ಚೂ ಬಿಡುವಂತಹದ್ದು ಬೇಕಿತ್ತ? ಅಲ್ಲಿಂದ ಪ್ರಮುಖವಾಗಿ ಏನ್ ಬರ್ತಿತ್ತು ಅಂತ ನೋಡೋದಾದ್ರೆ, ಅಲ್ಲಿಂದ ಪ್ರಮುಖವಾಗಿ ತಾಜಾ ಹಣ್ಣುಗಳು, ಒಣ ಹಣ್ಣುಗಳು, ಒಣ ಖರ್ಜೂರ, ಎಣ್ಣೆ ಹಾಗೂ ಬೀಜಗಳು, ಸಿಮೆಂಟ್, ಗಿಡಮೂಲಿಕೆಯ ಸಸ್ಯಗಳು, ರಾಸಾಯನಿಕಗಳನ್ನ ಅಲ್ಲಿಂದ ನಾವು ಆಮದು ಮಾಡ್ಕೊಳ್ತಾ ಇದ್ವಿ. ಇವೆಲ್ಲವೂ ಕೂಡ ಸೌದಿ ಅರೇಬಿಯಾ ದೇಶಗಳಲ್ಲೂ ಸಿಗುತ್ತೆ, ಸೌದಿಯಲ್ಲೂ ಸಿಗುತ್ತೆ. ನಾವು ಅಲ್ಲಿಂದ ತರಿಸ್ಕೊಳ್ತೀವಿ. ನೀವೇನ್ ಮಾಡ್ತೀರಾ? ಮೊದಲೇ ಬಡತನ. ಅವರ ಆರ್ಥಿಕತೆ ಪರಿಸ್ಥಿತಿ ಮೂರಾಬಟ್ಟೆ ಆಗಿದೆ. ಇನ್ನೂ ಆರ್ಥಿಕ ಪರಿಸ್ಥಿತಿ ಮೂರಾಬಟ್ಟೆ ಆಗುತ್ತೆ. ಯಾಕಂತಂದ್ರೆ ಸಿಂಧೂ ನದಿಯ ವಿಚಾರವಾಗಿ ಈಗೇನಾದ್ರೂ ಭಾರತ
ನೀರನ್ನ ಕೊಡೋದನ್ನ ಸ್ಟಾಪ್ ಮಾಡ್ತು, ಅಣೆಕಟ್ಟುಗಳನ್ನ ಕಟ್ತು ಅಂತಂದ್ರೆ ಕೃಷಿ ಹೇಗೆ ಬೆಳಿತೀರಾ? ನೀವೇನಾದ್ರೂ ಪ್ರವಾಸಿ ತಾಣವೇನಾದ್ರೂ ಮಾಡೋದ್ರಲ್ಲಿ ದೇವರಾಣೆ ಯಾರು ಬರಲ್ಲ, ಅಷ್ಟು ಭಯ ಇದ್ದಿರುತ್ತೆ. ಎಲ್ಲಿಂದ ತೆಗೆದುಕೊಂಡು ಬರ್ತೀರಾ ಅಷ್ಟೊಂದು? ಹೇಗೆ ದೇಶವನ್ನ ವೃದ್ಧಿ ಮಾಡ್ಕೊಳ್ತೀರಾ? ಭಾರತಕ್ಕೆ ಅಮೆರಿಕಾದ ಉಪಾಧ್ಯಕ್ಷರು ಬಂದಾಗ್ಲೇ ನಿಮ್ಮ ದರ್ಪ ದೌಲತ್ತನ್ನ ತೋರಿಸಿದ್ರಿ, ಪಹಲ್ಗಾಮ್ನಲ್ಲಿ ದಾಳಿಯನ್ನ ಮಾಡಿದ್ರಿ, ಪ್ರವಾಸಿಗರಿಗೆ ನೆಲೆಯಲ್ಲ ಬರಬೇಡಿ ಜಮ್ಮುಗೆ ಅಂತ ಮಾಡಿದ್ರಿ. ನಿಮ್ಮ ಮುಂದಿನ ಪರಿಸ್ಥಿತಿ ಏನು? ನೀವೇನಾದ್ರೂ ಪ್ರೇಕ್ಷಣೀಯ ಸ್ಥಳವಿದೆ, ಟೂರಿಸಂ ಪ್ಲೇಸಸ್ ಅಂತ ಪಾಕಿಸ್ತಾನದಲ್ಲಿ ಬೋರ್ಡ್ ಹಾಕೊಂಡು ಅದರಿಂದ ದುಡ್ಡು ಮಾಡ್ಕೊಳ್ಳೋಣ, ಅದರಿಂದ ದೇಶಕ್ಕೆ ಆರ್ಥಿಕತೆಗೆ ಒಳ್ಳೇದಾಗುತ್ತೆ ಅಂತ ಕೂತ್ಕೊಂಡ್ರೆ ದೇವರಾಣೆ ಯಾರು ಬರೋದಿಲ್ಲ. ಭಾರತ ಪಾಕಿಸ್ತಾನ ಇವೆರಡರ ನಡುವೆ ಲಾಸ್ ಆಗಿದ್ದು ಪಾಕಿಸ್ತಾನಕ್ಕೆ. ದಿನನಿತ್ಯ ಉಪಯೋಗ ಮಾಡ್ತಾ ಇದ್ದಂತಹ ಪದಾರ್ಥಗಳನ್ನ ಭಾರತವೇ ಕಳಿಸ್ತಾ ಇತ್ತು. ಅದೆಷ್ಟೇ ಕುಚ್ಚೆಷ್ಟೇ ಮಾಡಿದ್ರು ಕೂಡ ಭಾರತವೇ ಕೊಡ್ತಾ ಇತ್ತು. ಅದೆಷ್ಟೇ ಭಾರತಕ್ಕೆ ನೋವನ್ನ ಮಾಡಿದ್ರು ಕೂಡ ಭಾರತವೇ ಕಳಿಸ್ತಾ ಇತ್ತು. ವ್ಯಾಪಾರ ವ್ಯವಹಾರಗಳಲ್ಲಿ ದ್ವೇಷ ಬೇಡ ಅಂತ ಪುಲ್ವಾಮಾ ದಾಳಿ ಮಾಡಿಕೊಂಡು ಅರ್ಧ ಸಾವನ್ನಪ್ಪಿದ್ರಿ. ಈಗ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿ ಪೂರ್ತಿ ಹೋದ್ರಿ. ಈಗ ನಿಮ್ಮ ಭಯೋತ್ಪಾದನಾ ಸಂಘಗಳನ್ನ ಯಾರು ಸಾಕ್ತಾರೆ? ಪಾಪಿ ಪಾಕಿಸ್ತಾನಕ್ಕೆ ಇನ್ನಾದ್ರೂ ಸ್ವಲ್ಪ ಬುದ್ಧಿ ಬರಲಿ, ಇದೇ ನಮ್ಮ ಕಳಕಳಿ.